ಅವ್ರು ತಯಾರಿ ಮಾಡ್ತಾರೆ. ನಾನು ಯಾವತ್ತೂ ಹಂಗೆ ತಯಾರಿ ನಂಗೆ ಮಾಡ್ಲಕ್ಕಾಗಿಲ್ಲ. ಮತ್ತು ನಂದು ಮತ್ತು ನಮ್ಮ ತಂದೆಯವರು ಒಂದು ಸಂಬಂಧ ಹೆಂಗದ ಅಂತಂದು ನಾವು ಯಾವತ್ತೂ ಹಿಂಗೆ ಹಿಂದಕ್ಕಿನ ಕಾಲದಲ್ಲಿ ಅಥವಾ ಈ ಕಾಲದಲ್ಲೂ ಬಹಳಷ್ಟು ಜನ ಅವ್ರ ತಂದೆಯವ್ರಿಗೆ ಮಾತಾಡ್ಬೇಕು ಅಂತಂದ್ರೆ ಅವ್ರು ಹೆದರ್ತಾರ, ಅಂಜ್ತಾರ, ಅಕ್ಕಿ ಅವ್ರು ಏನಂತ ಅನ್ಬೋದು ಏನಿಲ್ಲ ಅಂತ ಅನ್ಬೋದು. ನಂದು ತಂದೆಯವ್ರದ್ದು ಹಂಗಿಲ್ಲ. ಯಾವಾಗ್ಲೂ ನಾವು ಹಿಂಗೆ ನಾವು ಜೋಕ್ ಮಾಡ್ತಾನೆ ನಾವು ಇರ್ತೀವಿ. ಅದು ನಂಗೆ ಭಾಳ ಖುಷಿ, ಭಾಳ ಸಂತೋಷ. ಈಗ ಒಂದು ಚಿಕ್ಕ ಉದಾಹರಣೆ ಏನಂತಂದ್ರ, ನಾವು ಏರ್ಪೋರ್ಟಿಗೆ ಹೋಗ್ಲತ್ತಿತ್ತು. ಏರ್ಪೋರ್ಟಿಗೆ ಹೋಗೋ ಸಂದರ್ಭದಲ್ಲಿ ನಾವು ಫ್ಲೈಟಿಂದ ನಾವು ಹೋಗಬೇಕು ಅಂತಂದ್ರೆ ಕಂಪಲ್ಸರಿ ಯಾರೇ ಇರಲಿ ಅವ್ರಿಗೆ ಒಂದು ID ಕಾರ್ಡ್ ಬೇಕಾಯ್ತದ. ನಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಯಾವುದೇ ಒಂದು ID ಕಾರ್ಡ್ ಬೇಕಾಯ್ತದ. ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಯಾರಿದ್ನೂ ID ಕಾರ್ಡ್ ಬೇಕಾಯ್ತದ. ನಾನು ಫಸ್ಟ್ ಟೈಮ್ ನಮ್ಮ ತಂದೆಯವರು ನಮ್ಮ ತಾಯಿಯವರು ನಾವು ಏರ್ಪೋರ್ಟಿಗೆ ಹೋಗ್ಲತ್ತಿತ್ತು. ಅಲ್ಲಿ ಗೇಟಿಗೆ ಬಂದಾಗ ತಂದೆಯವರು ಹಿಂಗೆ ID ಕಾರ್ಡ್ ಹುಡುಕ್ಲತ್ತಿರು. ಕಿ ID ಕಾರ್ಡ್ ಹುಡುಕೋ ಟೈಮಿಗೆ ನಂದ ಕಿ ನೀವು MP ಅವ್ರ ಜೊತೆ ಬರೋ ಟೈಮಿಗೆ ID ಕಾರ್ಡ್ ಹತ್ತಲ್ಲ, ನೀವು ಬರ್ರಿ ಅಂತ. ಯಾಕಂತಂದ್ರೆ ಬರೀ ಸಂಸ್ಥೆರಿಗಷ್ಟೇ ಆ ID ಕಾರ್ಡ್ ಇಲ್ಲದೇನೂ ಕೂಡ ನೀವು ಏರ್ಪೋರ್ಟ್ ಅಲ್ಲಿ ಒಳಗಡೆ ಹೋಗ್ಬೋದು. ಅಲ್ಲಿ ಪ್ರೋಟೋಕಾಲ್ ಇರುತ್ತೆ, CISF ಸೆಕ್ಯೂರಿಟಿ ಇರುತ್ತೆ. ನನ್ನ ಜೊತೆ ಯಾರು ಬಂದ್ರು ಕೂಡ ID ಕಾರ್ಡ್ ತೋರಿಸೋ ಅವಶ್ಯಕತೆ ಇಲ್ಲ. ನಾನು ಹಂಗೆ ಮಜಾಕಿಲ್ಲ ಹೇಳ್ದ, ಪಾಪ ನೀವು ನನ್ನ ಜೊತೆ ಹೊಂಟಿರಿ, ಪರವಾಗಿಲ್ಲ ಬರ್ರಿ. ಮತ್ ನಾನ್ ನೋಡಿನ ಪ್ರಕಾರ ಈಗ ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಾಗ ಇದ್ದಾಗ ನಮ್ಗೆಲ್ಲಕ್ಕಿಂತ ನಮ್ಗೆ ಸಿಗದೆ ಅದು ಒಂದೇ, ಏರ್ಪೋರ್ಟ್ ಪ್ರೋಟೋಕಾಲ್ ಒಂದೇ. ಬೇರೆದ್ರಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದ ಸಲಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ. ನಾನು ಬೇರೆ ಎಲ್ಲ ಸಂಸ್ಥೆ ನಾನು ಕೇಳ್ತೀನಿ, ಎಲ್ಲೆಲ್ಲಿ ಅವ್ರ ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರ ಇಲ್ಲ, ಅವ್ರಿಗೆ ಬಹಳ ಕಷ್ಟ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ನಮ್ಗೆ MP ಲಾಡಲ್ಲಿ ನಮ್ಗೆ 5 ಕೋಟಿ ರೂಪಾಯಿ ಬರುತ್ತೆ. ಕೇಂದ್ರ ಸರ್ಕಾರದ ಯೋಜನೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದನೇ ಉದ್ಘಾಟನೆ ಮಾಡ್ತಾರೆ. PM ಅವರು ಉದ್ಘಾಟನೆ ಮಾಡೋದು ಇದು ಈಗ ಅಷ್ಟೆಲ್ಲ ಸುಮಾರು ವರ್ಷಗಳಿಂದ ಹಿಂಗೆ ಇದೆ. ಅದಕ್ಕೆ ಜಾಸ್ತಿ ಆ ಸಂಸ್ಥೆಯ ಬಳಿ ಏನು ನಾವು ಹಳ್ಳಿಯಲ್ಲಿ ಕೆಲಸ ಮಾಡಬೇಕು, ಅದು ಬಹಳ ನಮ್ಮಲ್ಲಿ ಒಂದು ಮಾಡೋದಕ್ಕೆ ಕಷ್ಟ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಕೇಂದ್ರ ಸರ್ಕಾರದ ಯೋಜನೆ ಬಹಳ ದೊಡ್ಡ ಯೋಜನೆಗಳು ಅವರು ತಗೊಂಡ್ ಬರ್ತಾರೆ. ಕೇಂದ್ರ ಸರ್ಕಾರದ ರೈಲ್ವೆ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, NH ಇರ್ಬೋದು. ಅದಕ್ಕೆ ಇವತ್ತಿನ ದಿವಸ ಈಗ ನೀವು ಬಹಳ ಜನರಿಗೆ ಅನ್ಸ್ತದ ಕಿ ಈಗ ಇವ್ರ ಅಧಿಕಾರದಲ್ಲಿ ಹರ ಅಂತಂತಾರ ಕಿ ಓಕೆ ತಂದೆಯವರು ಸಚಿವರು ಮಗ ಸಂಸದರಾಗ್ಯಾರ. ಅದೇ ನನ್ನ ಅಧಿಕಾರ ಅಂತಂದ್ರೆ ಈಗ ನಾವು ಫ್ರೀ ಇರಲ್ಲ. ಈಗ ಅಧಿಕಾರ ಅಂತಂದ್ರೆ ನಮಗೆ ಅದಕ್ಕಿಂತ 10 ಪಟ್ಟು ನಮಗೆ ಕೆಲಸ ಇರ್ತದ. ಈಗ ಯಾಕಂತ ಇಡೀ ಜಿಲ್ಲೆಯ ಏನೇ ಒಂದು ಕೆಲಸ ಆದ್ರೂ ಕೂಡ ಅದ್ರ ಬಗ್ಗೆ ನಾವು ನಿಗಾ ವಹಿಸಿ ಏನ್ ಸಮಸ್ಯೆ ಆಗ್ತದೆ, ಏನು ನಾವು ಮಾಡ್ಬೇಕು ಅಂತ ಅಂಬೋದು ಅಷ್ಟೇ ಒಂದು ಮನ್ಸಲ್ಲಿರುತ್ತೆ. ಇದರಿಂದ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಕೆಲಸ ಬಹಳಷ್ಟು ಇರ್ತದೆ. ಬಹಳ ಜನರಿಗೆ ಅನ್ಸೋದಕ್ಕೆ ಅಧಿಕಾರದಲ್ಲಿದ್ದಾಗ ಏನು ಆರಾಮಾಗಿ ಎಲ್ಲ ಕಡೆ ನಾವು ಹೋಗ್ಬೋದು ಅಂತ. ಆದ್ರೂ ಆತರ ಇಲ್ಲ. ಕಂಟಿನ್ಯೂಸು ನಾವು ನಾವು ಅಧಿಕಾರದಲ್ಲಿದ್ದಾಗ ಕೆಲಸನೇ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಸತತವಾಗಿ ನೀವು ಕೆಲಸದಾಗೆ ಇರ್ತೀರಿ. ಅದಕ್ಕೆ ನಮ್ಗೆ ಇಂತಿಷ್ಟು ಟೈಮ್ ಸಿಗಲ್ಲ. ಅದಕ್ಕೆ ನೀವು ಕಂಟಿನ್ಯೂಸ್ಲಿ ನೀವು ಕೆಲಸದಲ್ಲೇ ಇರ್ತೀರಿ. ಈಗ ನಮ್ಮ ವಿರೋಧಿಗಳು ಯಾಕಂತ ನಾ ಯಾಕೆ ಹೇಳ್ತೀನಿ ಅಂತ ವಿರೋಧಿಗಳು ಹೇಳ್ತಾರ ಕುಟುಂಬ ರಾಜಕೀಯ ಅಂತ ಹೇಳ್ತಾರೆ. ಬಹುಶಃ 2 ವರ್ಷ ಮುಂಚೆನೂ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದಿತ್ತು. ಪರಿವಾರವಾದ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರ. ಕುಟುಂಬ ರಾಜಕೀಯ ಅಂತ ಅಂದ್ಮೇಲೆ ಈಗ ಒಂದು ಪರಿವಾರ ಆದ್ಮೇಲೆ ಒಂದು ಪರಿವಾರ ನಾವು ನಾಮಿನೇಟ್ ಆಗ್ತಾ ಇಲ್ಲ. ನಮ್ಗೆ ಜನ ಆಶೀರ್ವಾದ ಮಾಡಿ ನಮ್ಗೆ ಅಸೆಂಬ್ಲಿ ಇರ್ಬೋದು, ಲೋಕಸಭಾ ಇರ್ಬೋದು ಕಳಿಸ್ತಾ ಇದ್ದಾರೆ. ಅದರಿಂದ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗುತ್ತೆ, ಮತ್ತೆ ನಿಮ್ಗೆ ಕೆಲಸನ ಕೂಡ ಜಾಸ್ತಿ ಮಾಡ್ಬೇಕಾಗತ್ತೆ. ಈಗ ವಿರೋಧಿಗಳಲ್ಲಿ ಎಲ್ಲಾ ಪಕ್ಷಗಳಲ್ಲಿ ಇದೇ ಕುಟುಂಬ ರಾಜಕೀಯ ಇದೆ. ಈಗ JDS ಇರ್ಬೋದು, ಬೇರೆ ಎಲ್ಲ ರೀಜನಲ್ ಪಾರ್ಟಿ ಇರ್ಬೋದು, ಮತ್ತೆ ಅದ್ರ ಜೊತೆ BJPಯಲ್ಲೂ ಕೂಡ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಯಾರದಾರ, ರಾಜ್ಯಾಧ್ಯಕ್ಷರು ಕೂಡ ಕುಟುಂಬ ರಾಜಕೀಯದಿಂದ ಬಂದಿದ್ದವರದಾರ. ಅದ್ರ ಜೊತೆ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆನೆ ನಿತಿನ್ ನಬೀನ್ ಅವರು BJP ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದಾರ. ಇವರು ಬಹುಶಃ ಮುಂದಿನ ಪ್ರೆಸಿಡೆಂಟ್ ಆಗ್ತಾರ.
ಅವರು ಕೂಡ ಅವ್ರ ತಂದೆಯವರು ಕೂಡ ಶಾಸಕರೇ ಇದ್ರು. ಅವ್ರ ಕುಟುಂಬ ಕೂಡ ಇದೇ ತರ ಬಂದಿದೆ. ಇದೇ ರೀತಿಯಲ್ಲಿ ಎಲ್ಲಾ ಪಕ್ಷಗಳಲ್ಲಿ ಇದೆ. ಈಗ ಬರೀ ಕುಟುಂಬ ರಾಜಕೀಯ ಅಂತಂದ್ರೆ ಅದು ಬರೀ ನಮ್ಗಷ್ಟೇ ಸೀಮಿತ ಇರಲ್ಲ. ಈಗ ನೀವು ನೋಡ್ಬೋದು ಗ್ರಾಮ ಪಂಚಾಯತಿಲೂ ಕೂಡ ಬಹಳಷ್ಟು ಜನ ಅವರೇ ಇರ್ತಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ಈಗ ನಂಬಲ್ಲೂ ಕೂಡ ಈಗ ನೀವು ಯಾರ್ಯಾರು ಇದ್ದೀರಿ, ಈಗ ನೀವು ನಮ್ ಜೊತೆ ಸುಮಾರು 50 ವರ್ಷದಿಂದ ನೀವು ನಮ್ ಜೊತೆ ಇದ್ರಿ. ಈಗ ಯಾರು ನಮ್ಮ ಅಜ್ಜವ್ರ ಜೊತೆ, ನಮ್ಮ ಲೋಕನಾಯಕ ಅಜ್ಜರಾದ ಭೀಮಣ್ಣ ಖಂಡೇವ್ರ ಜೊತೆ ಇದ್ರಿ, ಅವ್ರದೇ ಫ್ಯಾಮಿಲಿಯಿಂದ ನಮ್ಮ ದೊಡ್ಡಪ್ಪ ವಿಜಯಕುಮಾರ್ ಖಂಡೇವ್ರ ಜೊತೆ ಇದ್ರಿ, ಅದ್ರ ಜೊತೆ ನಮ್ಮ ತಂದೆಯವ್ರ ಜೊತೆ ಇದ್ರಿ. ಈಗ ಅದೇ ಸೇಮ್ ಪರಿವಾರ ನೀವು ನನ್ನ ಜೊತೆ ಇದ್ರಿ. ಈಗ ಅರ್ಥ ಏನು ಅಂತಂದ್ರು, ಈಗ ನಾವು ಬಹುಶಃ ಒಂದು 5,000 ನಾವು ಕಾಂಗ್ರೆಸ್ ಪಕ್ಷದ ಕುಟುಂಬಗಳು ಆಗ್ಬೋದು ನಮ್ಮ ಇಡೀ ಬಾಲ್ಕಿ ಕ್ಷೇತ್ರದಲ್ಲಿ. ಎಲ್ಲರೂ ನಾವು ಆ 5,000ದಲ್ಲಿ ಒಂದು 400-500 ಜನ ಆ ಕಡೆ ಈ ಕಡೆ ಮಾಡ್ತಾ ಇರ್ತಾರ. ಅದು ಬೇರೆ. ಆದ್ರೂ ಏನು 4,500 ನೀವು ನಾವು ಕುಟುಂಬ ಒಂದಾಗಿದ್ದೀವಿ. ಅದಕ್ಕೆ ಇವತ್ತಿನ ದಿವಸ ನಮ್ಗೆ ಎಲ್ಲಾ ರೀತಿಯಲ್ಲಿ ನಮ್ಗೆ ಶಕ್ತಿ ಸಿಗ್ತಾ ಇದೆ ಕೆಲಸ ಮಾಡಕ್ಕೆ. ಈಗ ಹೊರಗಡೆಯಿಂದ ಯಾರು ಕೂಡ ಬಾಲ್ಕಿಗೆ ಬಂದಾಗ ನಂಗೆ ಅದೇ ಹೇಳ್ತಾರ, ಕಿ ಬಾಲ್ಕಿಯಲ್ಲಿ ಎಷ್ಟು ನೀವು ಒಳ್ಳೆ ರೀತಿಯಲ್ಲಿ ರೋಡ್ ಮಾಡಿದ್ದೀರಿ, ಟೌನ್ ಹಾಲ್ ಇದೆ, ಹಾಸ್ಪಿಟಲ್ ಇದೆ, ಈಗ ಸ್ಟೇಡಿಯಂ ಆಗ್ತಾ ಇದೆ, ಎಲ್ಲಾನೇ ಆಗ್ತಾ ಇದೆ. ಅದಕ್ಕೆ ನಾನ್ ನೋಡಿನ ಪ್ರಕಾರ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ್ದಾದ್ರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲಕ್ಕಿಂತ ನಂಬರ್ 1 ಇದೆ ಅಂತಂದ್ರೆ ಅದು ಬಾಲ್ಕಿ ನಂಬರ್ 1 ಇದೆ. ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಬೀದರ್ ಲೋಕಸಭಾಕ್ಕೆ ನೀವು ಹಂಗೆ ಬೀದರ್ ಲೋಕಸಭಾ ಸದಸ್ಯರಾಗಿ ನನಗೆ ಆಯ್ಕೆ ಮಾಡಿದ್ದೀರಿ. ಅದಕ್ಕೆ ಈಗ ನಮ್ಮ ಏನು ಒಂದು ಗುರಿ ಇದೆ ಅಂತಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಬೀದರ್ ನಂಬರ್ 1 ಆಗ್ಬೇಕಂತಂಬುದು ಒಂದೇ ಗುರಿ ಇದೆ. ಆ ಗುರಿ ಅಂತೆ ಈಗ ತಂದೆಯವ್ರದ್ದು ಗುರಿ ಇದೆ ಇತ್ತು ಕಿ ನಾವು ಗುಡಿಸಲ್ ಮುಕ್ತ ಮಾಡಬೇಕು, ಎಷ್ಟೇ ಆಯ್ತು ಅಷ್ಟು ನಾವು ಜಾಸ್ತಿ ಮನೆಗಳು ತಗೊಂಡು ಬರಬೇಕು ಅಂತಂಬುದು ಒಂದೇ ಗುರಿ ಇತ್ತು. ಅದ್ ತಕ್ಕಂತೆ ನಾವು ನಮ್ಮ ಜಿಲ್ಲೆಗೆ 50,000 ಮತ್ತು ಲೋಕಸಭಾ ಕ್ಷೇತ್ರಕ್ಕೆ 58-60,000 ಮನೆಗಳು ನಾವು ತಗೊಂಡು ಬಂದಿದ್ದೀವಿ. ಎಲ್ಲ ಬಡ ಜನ ಮನೆ ಕಟ್ಕೋಬೇಕು ಅಂತಂಬ ಉದ್ದೇಶದಿಂದ. ಜೊತೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ಜಾಸ್ತಿ ಕೊಡಬೇಕು ಅಂತ ನಾವು 25 ಕೋಟಿ ಟಾರ್ಗೆಟ್ ಇದ್ದಿದ್ದು 100 ಕೋಟಿ ಮಾಡಿದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ 100 ಕೋಟಿದು ಒಂದು ರೈಲ್ವೆ ಕೂಡ ಕೆಲಸ ನಡೀತಾ ಇದೆ ಎಲ್ಲ ಕಡೆ. ಈಗ ಫ್ಲೈಟ್ ಕೂಡ ಪ್ರಾರಂಭ ಆಗಿದೆ. ಫ್ಲೈಟ್ ಇಂದ ನಮ್ಗೆ ನಮ್ಮ ಎಕಾನಮಿ ಕೂಡ ಜಾಸ್ತಿ ಆಗತ್ತೆ. ಈ ರೀತಿಯಲ್ಲಿ ಎಲ್ಲಾನು ಕೂಡ ನಾವು ಕೆಲಸ ಮಾಡಿದ್ದೀವಿ, ಕೆಲಸ ನಾವು ಮಾಡ್ತಾ ಬಂದ್ವಿ. ಇದು ಎಲ್ಲ ಬರೀ ನಾನೊಬ್ನೆಲ್ಲ ಬರೀ ಒಬ್ಬರದಿಂದ ಸಾಧ್ಯ ಅಲ್ಲ. ನಾವೆಲ್ಲರೂ ಕೂಡಿ ನಾವೇನು ಒಂದು ದೊಡ್ಡ ಒಂದು ಪರಿವಾರಪ್ಲೆ ನಾವು ಕುಂತು ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಇದೇ ರೀತಿ ನಾವು ಇದೇ ಪ್ರಗತಿಯ ದಾರಿಯಲ್ಲಿ ನಾವು ಹೋಗೋಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ರಾಜಕೀಯ ಬಂದಾಗ ನನಗೂ ಕೂಡ ಯಾವತ್ತು ನಾನು ರಾಜಕೀಯದಲ್ಲಿ ಬರ್ತೀನಿ ಅಂತ ಅಂಬುದು ನನಗೂ ಕೂಡ ಗೊತ್ತಿರ್ಲಿಲ್ಲ. ಈಗ 3-4 ವರ್ಷ ಮುಂಚೆನೆ ಈಗ ಯಾರಾದ್ರೂ ನಂದು ಫೋಟೋ ಬ್ಯಾನರ್ ಅಲ್ಲಿ ಹಾಕ್ತಾರಂತೂ ನಾನೇ ಬ್ಯಾಡ್ ಅಂತಂತಿತ್ತು. ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ 4 ತಿಂಗಳ ಮುಂಚೆ ನಂಗೆ ಕೇಳೋರು ತಂದೆಯವರು ಈಗ ಸದ್ಯಕ್ಕೆ ಯಾರೂ ಇಲ್ಲ ಟಿಕೆಟು, ನೀ ತಗೋತೇನಂತ ಕೇಳಿದಾಗ ನಾನು ವಿಚಾರ ಮಾಡ್ದ ಲೋಕಸಭಾ ನಿಂತ್ಕೊಳ್ಬಾರ್ದು ಅಂತ. ಯಾಕಂದ್ರೆ ಈಗ ನನ್ನ ವಯಸ್ಸು ಇನ್ನೂ ಬಹಳ ಸಣ್ಣ ವಯಸ್ಸದ ನಂದು. ಈಗ ಬರೀ 28 ಆಗ್ತಾ ಇದ್ದೀನಿ. ಈಗ ನಂದು ಕೂಡ ಎಲ್ಲ ಕಡೆ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿ ನನ್ಗೆ ಆಕ್ಚುಲಿ ಅಬ್ರಾಡ್ ಯುರೋಪಿಗೆ ಹೋಗಿ ನಂಗೆ MBA ಮಾಡ್ಬೇಕಾಗಿತ್ತು. ಬೇರೆ ರೀತಿಯಲ್ಲಿ ಸ್ವಲ್ಪ ನನ್ಗೂ ಕೂಡ ಜಗತ್ ನೋಡಿ ನಂಗೆ ವಾಪಸ್ ಬರ್ಬೇಕಾಗಿತ್ತು. ಅದಕ್ಕೆ ನಾನು ವಿಚಾರ ಮಾಡ್ದ, ಈಗ ಲೋಕಸಭೆಯಲ್ಲಿ ನಾವು ನಿಂತು ನಾವು ಸೋತರ ಹೈರಾಣದ, ಗೆದ್ದರ್ನು ಹೈರಾಣದ ಅಂತ ನಾನು ಹೇಳ್ದ. ಗೆದ್ದರ್ನು ನಾನು ಕಂಟಿನ್ಯೂಸ್ಲಿ ನಾನು ಫುಲ್ ಟೈಮ್ ಇಲ್ಲೇ ಕೊಡ್ಬೇಕಾಯ್ತದ. ನನಗೆ ಟ್ರಾವೆಲ್ ಮಾಡಕ್ಕೆ, ನನಗೆ ಎಲ್ಲ ಟ್ರಿಪ್ ಹೊಡಿಲಕ್ಕೆ, ಎಲ್ಲ ಕಡೆ ಹೋಗಿ ನಂಗೆ ಎಂಜಾಯ್ ಮಾಡ್ಲಕ್ಕೂ ಆಗಲ್ಲ. ಅದೇ ನಾನು ಒಂದ್ಸಲ ನಾನು ವಿಚಾರ ಮಾಡಿ ನಾನು ಹೇಳ್ದ, ನಂಗೇನ್ ಅನ್ಸ್ತು ನಂಗೆ ಜೀವನದಲ್ಲಿ ದೇವ್ರ ಆಶೀರ್ವಾದನ ನನ್ಗೆ ಎಲ್ಲಾನೇ ಒಳ್ಳೇದಾಗಿದೆ. ನನ್ಗೆ ಯಾವತ್ತೂ ನನಗೆ ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ ನನ್ಗೆ ಫೀಸ್ ಕಟ್ಟೋದ್ ಬಗ್ಗೆ ನಾನು ಯಾವತ್ತೂ ನನಗೆ ವಿಚಾರ ಮಾಡೋ ಅವಶ್ಯಕತೆ ಬಂದಿಲ್ಲ. ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರು ಕೂಡ ನಾನು ಹ್ಯಾಂಗ್ ಹೋಗ್ಲಿ, ಬಸ್ಸಿಂದ ಹೋಗ್ಲಿ, ಆಟೋದಿಂದ ಹೋಗ್ಲಿ, ಅದನ್ನು ನನಗೆ ಯಾವತ್ತೂ ಅವಶ್ಯಕತೆ ಬಂದಿಲ್ಲ. ಬಟ್ಟೆ ಖರೀದಿ ಮಾಡ್ಬೇಕಂತಂದ್ರು ಹಬ್ಬ ಸಮಯದಲ್ಲಿ ಬಟ್ಟೆ ಖರೀದಿ ಮಾಡ್ಬೇಕಂತಂದ್ರು ಎಲ್ಲಿಂದ ನಾವು ಬಟ್ಟೆ ಖರೀದಿ ಮಾಡ್ಬೇಕು ಅಂತಂಬುದು ನನಗೆ ಯಾವತ್ತೂ ಕಷ್ಟ ಬಂದಿಲ್ಲ.
ಅದಕ್ಕಿಂತ ಜಾಸ್ತಿ ಊಟ, ಬಹಳ ಜನರಿಗೆ ಇನ್ನೂ ಊಟನೂ ಸಿಗ್ತಾ ಇಲ್ಲ. ನಾವು ಎಲ್ಲಿಂದ ನಂದು ನೆಕ್ಸ್ಟ್ ಊಟ ಮಾಡ್ತೀನಿ, ನಾನು ಯಾವ ರೀತಿ ನಾನು ಇರಬೇಕು ಅಂತಂಬದು ಯಾವತ್ತೂ ನಾನು ಕಷ್ಟ ಅನುಭವಿಸಿಲ್ಲ. ಈಗ ನನ್ಗನ್ಸ್ತು ಕಿ ಈಗಾಗಲೇ 25-26 ವರ್ಷ ನನಗೆ ದೇವರ ಆಶೀರ್ವಾದ ನನ್ಗೆಲ್ಲನೇ ಸಿಕ್ಕಿದೆ. ಈಗ ಸಮಯ ಬಂದಿದೆ ಕಿ ನನ್ನ ವತಿಯಿಂದ ಎಷ್ಟಾಯ್ತು ಅಷ್ಟು ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿ ಬಡ ಜನರಿಗೆ ಏನ್ ಸರ್ಕಾರದ ಸೌಲಭ್ಯ ಅದ ಅದು ನಾವು ಮುಟ್ಟಿಸ್ಬೇಕು ಅಂತ ನನ್ನ ಒಂದು ವೈಯಕ್ತಿಕ ಒಂದು ಗುರಿ. ಯಾಕಂದ್ರೆ ಈಗಲೂ ಕೂಡ ಬಡವರಿಗೆ ಬಹಳಷ್ಟು ಕಷ್ಟಗಳಿದೆ. ಈಗ ನೀವು ಸಾಕಷ್ಟು ಕಡೆ ಎಲ್ಲೆಲ್ಲಿ ಮನಿ ಇಲ್ಲ, ನಾವು ಇಷ್ಟೆಲ್ಲ ಮನಿ ತಂದ್ಮೇಲೂ ಕೂಡ ಸ್ವಲ್ಪ ಜನರಿಗೆ ಮನಿ ಇರಲ್ಲ. ಈಗ ಮಳಿ ಜೋರಾಗಿ ಮಳಿ ಬಂತು ಅಂತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಪಾಪ. ಅಥವಾ ಏನು ನಮ್ಮ ಹಾಸ್ಪಿಟಲ್ ವ್ಯವಸ್ಥೆ ಇದೆ, ಇನ್ನೂ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಸುಧಾರಣೆ ಬದಲಾವಣೆ ಮಾಡೋದು ಬಹಳಷ್ಟು ಅವಶ್ಯಕತೆ ಇದೆ. ಈಗ ಯಾರು ಶ್ರೀಮಂತರು ಇರ್ತಾರ ಅವ್ರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಅವರು ತೋರಿಸ್ಕೋಬಹುದು. ಅದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಲೂ ಕೂಡ ಎಲ್ಲ ಕಡೆ ಬಹಳ ಒಂದು ದೊಡ್ಡ ಸಮಸ್ಯೆ ಇದೆ. ಮತ್ತು ಅದ್ರ ಜೊತೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ನಾನು ನೋಡಿನ ಪ್ರಕಾರ ಏನದು ಸಾರಾಯಿ ಅದ, ಶರಿ ಮತ್ತು ಡ್ರಗ್ಸ್ ಅದ, ಅದು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಏನ್ ಶರಿ ಮತ್ತೆ ಡ್ರಗ್ಸು ಬರೀ ಬಡವರಿಗೆ ಸಮಸ್ಯೆ ಆಯ್ತು ಅಂತ ಏನಿಲ್ಲ. ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ದೊಡ್ಡವರು ಇರ್ಬೋದು, ಸಣ್ಣವ್ರು ಇರ್ಬೋದು. ನೀವು ನೋಡ್ಬೋದು ಹಳ್ಳಿಗಳಲ್ಲಿ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ, ಇಲ್ಲಿ ಬಾಲ್ಕಿಯಲ್ಲೂ ಕೂಡ ಮನೆಯಲ್ಲಿ ನೀವು ನೋಡ್ಬೋದು, ಗಲ್ಲಿಯಲ್ಲಿ ನೋಡ್ಬೋದು ಕಿ ಬಹಳ ಜನ ದಿವಸ ಅವರು ಶರಿ ಕುಡ್ದು ಜೀವನನೇ ಹಾಳು ಮಾಡ್ಕೊತಾ ಇದಾರೆ. ಇದ್ರಲ್ಲಿ ಯುವಕರು ಬಹಳಷ್ಟು ಹಾಳು ಮಾಡ್ಕೋತಾ ಇದ್ದಾರೆ. ಈಗ ಅವರು ಇದೇ ತರ ಹೋದ್ರೆ ಅವ್ರ ತಂದೆ ತಾಯಿ ಕಷ್ಟ, ಮುಂದವ್ರ ಮಕ್ಳಿಗೆ ಕಷ್ಟ ಆಗತ್ತೆ. ಬೆಟ್ಟಿಂಗ್ ಏನಿದೆ, ಬೆಟ್ಟಿಂಗು ಬಹಳ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಊರ್ ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ನನ್ನ ಮನಸ್ಸಲ್ಲಿ ಯಾವತ್ತಾದರೂ ನನ್ನ ಕೈಯಲ್ಲಿ ನನಗೆ ಒಂದು ಶಕ್ತಿ ಇತ್ತು ಕಿ ಎಲ್ಲಾ ಕಡೆ ಒಂದೇ ಟೈಮಲ್ಲಿ ನಾವು ಶರಿ ಡ್ರಗ್ಸ್ ಎಲ್ಲ ಬಂದ್ ಮಾಡ್ಬೇಕು ಅಂತಂದ್ರು 100ಕ್ಕೆ 100 ನಾ ಮಾಡ್ತೀನಿ ಅಂತಂದ್ರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಇದ್ರಲ್ಲಿ ಶರಿ ಯಾವಾಗ್ಲೂ ನಾನು ಮಾತಾಡಿದಾಗ ಜಾಸ್ತಿ ತಾಯಂದಿರಿಗೆ ಗೊತ್ತಾಯ್ತದ, ಎಲ್ಲ ಮಹಿಳೆಯರೇ ಅವ್ರು ಅರ್ಥ ಮಾಡ್ಕೋತಾರ, ಪುರುಷರು ಜಾಸ್ತಿ ಅರ್ಥ ಮಾಡ್ಕೊಂಬಲ್ಲ. ಈಗ ಯಾಕಂತಂದ್ರೆ ಈಗ ಶರಿ ಬಂದ್ ಮಾಡ್ಬೇಕಂತ ಅಷ್ಟು ಸುಲಭ ಅಲ್ಲ. ಈಗ ಬರೀ ಪಾಲಿಸಿ, ನಾವು ಕಾನೂನು ತಂದು ಶರಿ ಬಂದ್ ಮಾಡ್ತೀವಿ ಅಂತಂದ್ರೂ ಆಗೋದಿಲ್ಲ. ಆ ಪಾಲಿಸಿ ಮಾಡ್ಬೇಕಾಗತ್ತೆ. ಇವಾಗ ನೀವು ನೋಡ್ಬೋದು ಈ ಗಾಂಜಾ, ಅಫೀಮು, ಡ್ರಗ್ಸ್, ಅವೇನ್ ಬಾಟಲ್ ಅಲ್ಲಿ ಯುವಕರ ಡ್ರಗ್ಸ್ ತಗೊಳ್ತಾರೆ, ಎಲ್ಲಾನೇ ಇಲ್ಲೀಗಲ್ ಇದೆ. ಇಲ್ಲೀಗಲ್ ಇದ್ರೂ ಕೂಡ ಎಲ್ಲಾ ಕಡೆ ಸಿಗ್ತಾ ಇದೆ. ಈ ಯಾಕೆ ಸಿಗ್ತಾ ಇದೆ ಅಂತಂದ್ರೆ ಅದು ಆ ವ್ಯವಸ್ಥೆನೇ ಆ ತರ ಇದೆ. ಈ ಬರೀ ನಮ್ ರಾಜ್ಯದಲ್ಲಿ ಅಷ್ಟೇ ಅಲ್ಲ. ನಾನು ಗುಜರಾತ್ಗೂ ನಾನು ಹೋಗಿತ್ತು. ನಾನು ಕಾಲೇಜಲ್ಲಿ ಇದ್ದಾಗ ನಾನು ಗುಜರಾತ್ GNLU ಅಂತ ನಮ್ದು ಗುಜರಾತ್ ನ್ಯಾಷನಲ್ ಲಾ ಯೂನಿವರ್ಸಿಟಿ ಇದೆ, ಅಲ್ಲಿ ಫುಟ್ಬಾಲ್ ಆಡಕ್ ಹೋಗಿದೆ. ಗುಜರಾತ್ ರಾಜ್ಯ ಸುಮಾರು ವರ್ಷಗಳಿಂದ ಆ ಶರಿ ಬ್ಯಾನ್ ಆಗಿದೆ. ಆದ್ರೂ ಕೂಡ ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆರಾಮಾಗಿ ಅವರು ಬ್ಲಾಕ್ ಅಲ್ಲಿ ಅವ್ರು ತಗೊಳ್ತಾ ಇದ್ರು. ಈಗ ನಾವು ಬರೀ ಕಾನೂನು ತಂದು ನಾವು ಬ್ಯಾನ್ ಮಾಡ್ತೀವಿ ಅಂತಂದ್ರೂ ಆಗೋದಿಲ್ಲ. ಅದಕ್ಕೆ ನಾವೇನು ಬೇರೆ ರೀತಿಯಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಕೂಡಿಸಿ ಒಂದು ಪಾಲಿಸಿ ಮಾಡಿ ಅದನ್ನು ಒಂದು ಕಡಿಮೆ ಮಾಡೋದು ಒಂದು ಕೆಲಸ ನಾವೆಲ್ಲರೂ ಮಾಡ್ಬೇಕಾಗತ್ತೆ ಅಂತ ನಾನು ಇವತ್ತಿನ ದಿವಸ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆ ಇವತ್ತಿನ ದಿವಸ ನಮ್ಮ ಜೊತೆ ಬಹಳ ಜನ, ಈಗ ನಮ್ಮ ಆಫೀಸಲ್ಲಿ ಬಹಳ ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ಕೂಡ ಬಹಳಷ್ಟು ಸತತವಾಗಿ ನಮ್ಮ ಜೊತೆ ಕಷ್ಟಪಟ್ಟು ಕೆಲಸ ಮಾಡತ್ತಾರೆ. ಅವರಿಗೂ ನನ್ನ ವತಿಯಿಂದ, ನಮ್ಮ ಪರಿವಾರದ ವತಿಯಿಂದ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ಇಲ್ದಾಗ ಅಥವಾ ನಾವು ಅವೈಲೇಬಲ್ ಇಲ್ದಾಗ ಮ್ಯಾಕ್ಸಿಮಮ್ ನೀವು ಸಂಪರ್ಕ ಮಾಡಬೇಕು ಅಂತಂದ್ರೆ ಅವ್ರ ಮುಖಾಂತರ ಸಂಪರ್ಕ ಮಾಡ್ತೀರಿ, ಅಥವಾ ಬೇರೆ ರೀತಿಯಲ್ಲಿ ನೀವು ಟಚ್ ಮಾಡ್ತೀರಿ. ಅದಕ್ಕೆ ಅವರಿಗೂ ಕೂಡ ಇವತ್ತಿನ ದಿವಸ ಕೃತಜ್ಞತೆ ಸಲ್ಲಿಸೋದು ತುಂಬಾ ಅವಶ್ಯಕತೆ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ಬರೀ ಆಫೀಸ್ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೆ, ದಿವಸ ನಮ್ಗೆ ಯಾರು ಅಡ್ಗೆ ಮಾಡ್ತಾರೆ, ಅವ್ರೆಲ್ಲರೂ ಕೂಡ ಇವತ್ತಿನ ದಿವಸ ಅವರೆಲ್ಲ ಒಂದು ನಮ್ಮ ಹತ್ರ ಅವ್ರು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತಾನೆ ಇವತ್ತಿನ ದಿವಸ ನಮ್ಗೆ ಇಷ್ಟ ಮಟ್ಟಿಗೆ ನಾವು ಮುಂದೆ ಬರ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿದೆ. ಯಾಕಂದ್ರೆ ಅವರು ಕೂಡ ಬಹಳಷ್ಟು ಮನಸ್ಸಿನಿಂದ ಸ್ವಂತ ನಮ್ದೇ ಪರಿವಾರ ಇದೆ ಅಂತಾನೆ
ಅವ್ರು ವಿಚಾರ ಮಾಡಿ ಅವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗ ಅದರಲ್ಲಿ ನಾನು ಹೆಸರು ತಗೋಬೇಕಂತ ಮತ್ತೆ ಒಬ್ರದ್ದು ಹೆಸರು ತಗೊಂಡ ಒಬ್ರದ್ದು ಹೆಸರು ಮಿಸ್ ಆಗ್ಬಾರ್ದು ಅಂತ ನಾನು ವಿಚಾರ ಮಾಡ್ಲತ್ತೀನಿ, ತಗೋಬಾರ್ದು ಅಂತ. ಈಗ ತಗೋಬೇಕು ಅಂತಂದ್ಮೇಲೆ ಈಗ ನಮ್ಮ ಜೊತೆ ಕುಮಾರ್ ಇದ್ದಾರೆ. ಕುಮಾರ್ ಹೆಸರನ್ನ ಯಾಕೆ ಫಸ್ಟ್ ತಗೋತಾ ಇದ್ದೀನಿ ಅಂತಂದ್ರೆ ಅವ್ರು ಯಾವಾಗ್ಲೂ ಎಲ್ರಿಗೂ ಹೇಳ್ತಾರೆ ಕಿ ಎಲ್ಲಕ್ಕಿಂತ ಸೀನಿಯರ್ ನಾನೇ ಇದ್ದೀನಿ ಅಂತ. ಎಲ್ಲಕ್ಕಿಂತ ಮುಂಚೆ ಅವರೇ ಬಂದಾರ ಅಂತ ಹೇಳ್ತಾರೆ. ಮುಂಚೆ ಫ್ಯಾಕ್ಟ್ರಿಯಲ್ಲಿ ಇದ್ರು, ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಅವ್ರು ಸೀನಿಯರ್, ನಾನೇ ಎಲ್ಲಕ್ಕಿಂತ ಸೀನಿಯರ್ ದಿವಸಕ್ಕಿಂತ ಅವ್ರ ಹೆಸರು ತಗೋತಾ ಇದ್ದೀನಿ. ಅವರು ಕೂಡ ಬಹಳ ಮನಸ್ಸಿಂದ ಅವರು ಕೆಲಸ ಮಾಡ್ತಾರೆ. ಯಾವಾಗ್ಲೂ ಯಾವುದೇ ಒಂದು ಕುಟುಂಬದ ಒಂದು ಕೆಲಸ ಇದ್ದಾಗ ಅವ್ರು ಯಾವಾಗ್ಲೂ ಸ್ವಂತ ಅವ್ರದೇ ಕುಟುಂಬ ಅಂತ ಕೆಲಸ ಮಾಡ್ತಾರೆ. ನಿಮಗೆ ಸ್ವಲ್ಪ ಜನ ಅನ್ಸ್ಬೋದು ಕಿ ಅವ್ರ ಫೋನೇ ಎತ್ತಲ್ಲ ಅಂತಂತೀವಿ ಸ್ವಲ್ಪ ಜನ. ಈಗ ಅವ್ರಿಗೆ ಪಾಪ ಇಡೀ ಬೀದರ್ ಲೋಕಸಭಾ ಕ್ಷೇತ್ರ 20 ಲಕ್ಷ ಜನ ಮತದಾರ ಅದಾರ. ಈಗ ನಾನು ಅವ್ರ ಫೋನ್ ನೋಡ್ತೀನಿ, 1 ಸೆಕೆಂಡ್ ಅದು ಬಂದಿರಲ್ಲ. ಕಂಟಿನ್ಯೂ ಆಗಿ ರೆಗ್ಯುಲರ್ ಫೋನ್ ಬರ್ತಾನೆ ಇರತ್ತೆ. ಯಾರಿಗೂ ಹಂಗ್ ಪಾಸಿಬಲ್ ಇಲ್ಲ. ಇದಕ್ಕೆ ನಾವೊಂದು ಕಾಲ್ ಸೆಂಟರ್ ಕೂಡ ಮಾಡಿದೀವಿ. ನಮ್ ಕಾಲ್ ಫಾರ್ವರ್ಡಿಂಗ್ ಆಯ್ತು ಅಂತಂದ್ರೆ ಡೈರೆಕ್ಟ್ ಅಲ್ಲಿ ಆಫೀಸಿಗೆ ಹೋಗ್ಬೇಕು ಅಂತ ಅದನ್ನು ವ್ಯವಸ್ಥೆ ಮಾಡಿದ್ವಿ. ಅದನ್ನು ಕೂಡ ಇನ್ನೂ ಕೆಲವು ದಿನಗಳಲ್ಲಿ ನಾವು ಇನ್ನೂ ಜಾಸ್ತಿ ಸುಧಾರಣೆ ಮಾಡ್ತೀವಿ. ಯಾಕಂದ್ರ ಜೊತೆ ಸೀನಿಯಾರಿಟಿ ಅದಾದ್ಮೇಲೆ ನಂಗೆ ಗೊತ್ತಿಲ್ಲ, ನಾನು ಹಂಗೆ ತಗೊಳ್ತೀನಿ. ಈಗ ಅದಾದ್ಮೇಲೆ ನಮ್ಮ ಪ್ರದೀಪ್ ಅವರು ಇದ್ದಾರೆ. ಪ್ರದೀಪ್ ಅವರು ಬಹಳಷ್ಟು ಮನ್ಸ್ ಕೊಟ್ಟು ಕೆಲಸ ಮಾಡ್ತಾರೆ. ಯಾವಾಗ್ಲೂ ರಾತ್ರಿ ಯಾವಾಗ ಫೋನ್ ಹಚ್ಚಿದ್ರು ಕೂಡ ಇಮಿಡಿಯೇಟ್ ಆಗಿ ಎತ್ತಾರೆ. ನಂಗೆ ಜನ ಫೋನ್ ಹಚ್ಚಿದಾಗ ಯಾವುದೇ ಒಂದು ಆಸ್ಪತ್ರೆ ಅಥವಾ ಬೇರೆ ಕೆಲಸ ಇತ್ತು ಅಂತಂದ್ರೆ ನಾನು ಅವ್ರಿಗೆ ಫೋನ್ ಹಚ್ಚಿದಾಗೂ ಕೂಡ ಅವ್ರು ಇಮಿಡಿಯೇಟ್ಲಿ ಆಲ್ರೆಡಿ ಆ ಕೆಲಸ ಆ ಪ್ರೊಸೆಸ್ ಅಲ್ಲೇ ಇರ್ತಾರೆ. ಅದ್ರ ಜೊತೆ ನಮ್ಮ ರಾಜು ಗಾಳೆಯವರಿದ್ದಾರೆ. ಅವರು ಕೂಡ ಯಾವಾಗ್ಲೂ ತುಂಬಾ ಮನಸ್ಸಿನಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ನಮ್ಮ ಮುಬೀನವರಿದ್ದಾರೆ. ಆಫೀಸಲ್ಲಿ ಕಂಟಿನ್ಯೂಸ್ಲಿ ಎಲ್ಲ ಟೈಪಿಂಗು, ಲೆಟರ್ ಟೈಪಿಂಗು ಎಲ್ಲಾನೇ ಅವರು ಟೈಮ್ ಕೊಟ್ಟು ಅವರು ಕೂಡ ಮಾಡ್ತಾರೆ. ಹೊಸದಾಗಿ ಅಮರ್ ಅಂತೂ ಕೂಡ ಬಂದಿದ್ದಾರೆ. ಅವರು ಬಹಳ ಹುಷಾರಾದ್ರೂ ಆದ್ರೆ ಸ್ವಲ್ಪ ಒಂದೊಂದ್ಸಲ ಲೇಜಿ ಆಗ್ತಾರ. ಹುಷಾರ ಬಾಳಾರ ಅಂದ್ರೆ ಒಂದೊಂದ್ಸಲ ಲೇಜಿ ಆಗ್ತಾರ. ಆದ್ರೂ ಅವರು ಯಂಗ್ ಅದಾರ, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಕ್ಷಯ್ನು ಕೂಡ ಹೊಸದಾಗಿ 1 ವರ್ಷ ಹಿಂದೆನೆ ಬಂದಿದ್ದಾರೆ. ಅಕ್ಷಯ್ನು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಕಲಿತಾ ಇದ್ದಾರೆ. ಇವರೆಲ್ಲ ನಮ್ ಜೊತೆ ಮಾಡೋರಾಯ್ತು. ಈಗ ನಮ್ ಜೊತೆ ಇರೋರು ಏನ್ ಗನ್ಮೆನ್ ಇದ್ದಾರೆ. ಈಗ ಧನ್ರಾಜ್ ಬಿರಾದರ್ ಅವರು, ಅವ್ರ ತಂದೆಯವರು ಕೂಡ ನಮ್ ಜೊತೆ ಇದ್ರು. ಅವ್ರ ತಂದೆಯವರು ಕೂಡ ನಮ್ ಜೊತೆ ಇದ್ರು. ಅವ್ರ ತಂದೆಯವರೇ ನಮ್ ಎಲ್ಲ ಮನೆಯಲ್ಲಿ ಆಫೀಸಲ್ಲಿ ಎಲ್ಲ ನೋಡ್ಕೋತಿದ್ರು. ಅವಾಗ ಅವರೇ ಅಂದಿದ್ರು ಅಲ್ಲಿ ಸ್ವಲ್ಪ ಹೇಳ್ರಿ, ಒಂದ್ 5 ನಿಮಿಷ ವೇಟ್ ಮಾಡಂತ ಹೇಳ್ರಿ ಅವ್ರೀಗ. ಧನ್ರಾಜ್ ಅವರು ಕೂಡ ಯಾವಾಗ್ಲೂ ನನ್ನ ಜೊತೆ ಇದ್ದು ಏನೇ ಒಂದು ರಕ್ಷಣೆ ಇರ್ಬೋದು, ನನ್ನ ಸ್ವಂತ ರಕ್ಷಣೆಗಾಗಿ ಅವರು ಹಗಲಿರುಳು ಅವರು ಶ್ರಮಿಸ್ತಾರೆ. ಅವ್ರ ತಂದೆಯವರೇ ಫಸ್ಟ್ ನನ್ಗೆ ಅಂದಿದ್ರು ಸುಮಾರು 10 ವರ್ಷ ಮುಂಚೆ ಕಿ ನೀವು ಕೂಡ ಕಾಲೇಜಿಗೆ ಟೈಮ್ ಕೊಡ್ರಿ, ಕಾಲೇಜಲ್ಲಿ ನೀವು ಒಬ್ಬರು ಟೈಮ್ ಕೊಡ್ಬೇಕಂತ. ಜೊತೆ ನಮ್ಮ ರೆಡ್ಡಿ ಗನ್ಮನ್ ಕೂಡ ಇದ್ದಾರೆ. ಅವರು ಯಾವಾಗ್ಲೂ ಬಹಳ ಇಲ್ಲೇ ನಮ್ಮ ಮನೆ ಎದುರುಗಡೆನೆ ಇದ್ದು ಎಲ್ಲ ರೀತಿಯಲ್ಲಿ ಅವರು ನಮ್ಮ ಏನೇ ಒಂದು ಸೇಫ್ಟಿ ಸೆಕ್ಯೂರಿಟಿ ನೋಡ್ಕೋತಾರೆ. ಜೊತೆ ದರ್ಯಪ್ಪ ಕೂಡ ಹೊಸದಾಗಿ ಬಂದಿದ್ದಾರೆ. ಮಾದೇವರು ಕೂಡ ಹೊಸದಾಗಿ ಬಂದಿದ್ದಾರೆ. ಎಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆ ನಮ್ಮ ಎಲ್ಲ ವಾಹನ ಚಾಲಕರು, ನಮ್ಮ ತಮ್ಮಣ್ಣ ಅಂತ ನಾವು ಕರಿತೀವಿ, ಸುಮಾರು 30 ವರ್ಷದಿಂದ ಎಲ್ಲಕ್ಕಿಂತ ಸೀನಿಯರ್ ಆಕ್ಚುಲಿ ಅವರೇ ಇರ್ಬೋದು ಬಹುಶಃ, ಶಿವಕುಮಾರ್ ರಾಜಭವನ್ ಅಣ್ಣವರು. ಅವರು ಕೂಡ ಯಾವಾಗ್ಲೂ ಮನ್ಸಿಂದಾನೇ ಅವ್ರು ಕೆಲಸ ಮಾಡ್ತಾರೆ. ಇವತ್ತು ನ್ಯೂಸ್ ನಾವು ಅಲ್ಲಿ ನಮ್ಮ ಕಾಲೇಜ್ ಪಕ್ಕದಲ್ಲಿ ನಾವು ಶಾಪ್ಸ್ ತೆಗ್ದಿದೀವಲ್ಲ, ಎಲ್ಲ ದುಕಾನ್ಗಳು ನಾವು ತೆಗ್ದಿ ನಾವು ಕೊಟ್ಟಿದ್ದೀವಿ. ಆ ಐಡಿಯಾ ಕೂಡ ಅವರೇ ಕೊಟ್ಟಿದ್ರು. ನಾನು ಅಲ್ಲಿ ಮಾಡ್ಬೇಕಂತಾನು ಕೂಡ ವಿಚಾರ ಮಾಡ್ಲಿಲ್ಲ. ಅವ್ರ ಜೊತೆ ಕಾರಲ್ಲಿ ಹೋಗ್ತಾ ಇರುವಾಗ ಅವರೇ ನಿಲ್ಸಿ ಇಲ್ಲೆಲ್ಲ ಹಿಂಗೆ ಹಾಳಾಗಿದೆ, ನೀವು ಇದನ್ನು ಕರೆಕ್ಟ್ ಆಗಿ ನೀವು ಡೆವಲಪ್ ಮಾಡಿ ಫಿಲ್ಲಿಂಗ್ ಮಾಡಿ ನೀವು ಶಾಪ್ಸ್ ಹಾಕ್ಬೋದು ಅಂತ ಅವ್ರ ಐಡಿಯಾ ಕೊಟ್ಟು ಸಲಕ್ಕಿಂದ ಇವತ್ತು ನ್ಯೂಸ್ ನಾವು ಕಾಲೇಜ್ ಪಕ್ಕದಲ್ಲಿ ನಾವು ಎಲ್ಲ ಶಾಪ್ಸ್ಗಳು ಕಟ್ಟಿದೀವಿ. ಈ ತರ ಯಾವಾಗ್ಲೂ ಅವರು ಕೂಡ ಮನ್ಸ್ ಕೊಟ್ಟು ಬಹಳಷ್ಟು ಮಾಡ್ತಾರೆ. ಗುರುನಾಥ್ ಇದ್ದಾರೆ. ಗುರುನಾಥ್ ಯಾವಾಗ್ಲೂ ಲಾಂಗ್ ಜರ್ನಿ ಇರ್ಬೋದು, ಹಗಲ ರಾತ್ರಿ ಅವರು ಕೆಲಸ ಮಾಡ್ತಾರೆ. ಈ ತರ ನಮ್ಮ ದಯಾನಂದ್ ಅಂತ ಇದ್ದಾರೆ. ದಯಾನಂದ್ ನನ್ನ ಸ್ಕೂಲ್ ಟೈಮ್ ಇಂದ ಸ್ಕೂಲಲ್ಲೂ ಕೂಡ ಎಲ್ಲರೂ ದಯಾನಂದ್ ಬಹಳ ಫೇಮಸ್ ಆಗಿದ್ರು. ನಮ್ಮ ಕಾಲೇಜ್ ಅಲ್ಲಿ 10-15 ಜನ ತಗೊಂಡ್
120 130 ಹಂಗೆ ಹೊಡಿತಿರೋರು. ಈಗ ತಂದೆಯವ್ರು ಹೇಳ್ತಾರೆ ನೀವು ಸ್ಲೋ ಆಗಿ ಹೋಗ್ಬೇಕು, ನೀವು ಫಾಸ್ಟ್ ಹೋಗ್ಬೇಡ್ರಿ ಅಂತ. ಅದು ದಯಾನಂದ್ ಇರ್ಬೋದು, ಗುರುನಾಥ್ ಇರ್ಬೋದು, ತಮ್ಮಣ್ಣ ಇರ್ಬೋದು. ಅದಕ್ಕೆ ಈ ರೀತಿ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಕೂಡ ಎಲ್ಲರೂ ಇದ್ದಾರೆ. ಈಗಾಗಲೇ ಎಲ್ಲರದ್ದು ಹೆಸರು ಬೇಗನೆ ತಗೊಂಡ್ಬಿಡ್ತೀನಿ. ನಮ್ಮ ಬಸ್ಸು ಇದ್ದಾರೆ, ಬಸ್ಸು ಬಾಬನ್ ನೋಡ್ಕೋತಾರೆ, ಅವರಿಗೆ ನಾವು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. ನಮ್ಮ ಓಂಕಾರ ಇದ್ದಾರೆ, ರಾಜಪ್ಪ ಅವರಿದ್ದಾರೆ, ಮತ್ತೆ ಎಲ್ಲ ನಮ್ಮ ತಾಯಂದಿರು ಕೂಡ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಪ್ರಭುಗೌಡರು ಕೂಡ ಇದ್ದಾರೆ, ಅವರು ಕೂಡ ಬಾಬಂದು ನೋಡ್ಕೋತಾರೆ. ಅದಕ್ಕೆ ಈಗಾಗಲೇ ತುಂಬಾ ಸಮಯ ಆಗಿದೆ, ನಾನು ಜಾಸ್ತಿ ಸಮಯ ತಗೊಳ್ಳೋಕೆ ಹೋಗುದಿಲ್ಲ. ತಾವೆಲ್ಲರೂ ಇವತ್ತಿನ ದಿವಸ ಬಂದು ಬಹಳ ವಿಜೃಂಭಣೆಯಿಂದ ನೀವು ನನ್ನ ಜನ್ಮದಿನವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಿ. ತುಂಬಾ ತುಂಬಾ ಸಂತೋಷ ಆಗಿದೆ. ಅದಕ್ಕೆ ತಮ್ಗೆಲ್ಲರಿಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಮುಖಂಡರಿಗೂ, ಎಲ್ಲ ನಮ್ಮ ಆತ್ಮೀಯರಿಗೆ, ನಮ್ಮ ಪರಿವಾರದ ಆತ್ಮೀಯರಿಗೆ ಎಲ್ಲರಿಗೂ ನಾನು ಕೋಟಿ ಕೋಟಿ ನಾನು ಧನ್ಯವಾದ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.